ಪ್ರಶ್ನೆನ ಮೀಡಿಯಾದವರು ಮಾನ್ಯ ಗೃಹ ಸಚಿವರಿಗೆ ಕೇಳಿದ್ವಿ. ಸ್ವಾಮಿ, ನಕ್ಸಲರ ಬಳಿ ಇದ್ದಂತಹ ಗನ್ಗಳು, ಆಯುಧಗಳು ಏನಾದವು? ಶರಣಾಗತಿ ಅಂದ್ರೆ ಸುಮ್ಮನೆ ಕೋಟ್ ಹಾಕೊಂಡು, ಜರ್ಕಿನ್ಗಳು ಹಾಕೊಂಡು ಬಂದು, ಟೋಪಿ ಹಾಕೊಂಡು ಬಂದು ಸುಮ್ಮನೆ ಮುಖ್ಯಮಂತ್ರಿಗಳ ಕೈ ಕುಲುಕ್ ಬಿಟ್ರಲ್ಲ. ಏನಾದವು ಅವರ ನೆಟ್ವರ್ಕು, ಅವರ ಹತ್ರ ಇದ್ದಂಥ ಇತರೆ ವಸ್ತುಗಳು, ಅವರ ಶಸ್ತ್ರಾಸ್ತ್ರಗಳು ಎಲ್ಲ ಏನಾದವು ಅಂತ ರಾಜ್ಯ ಸರ್ಕಾರಕ್ಕೆ ಈ ಮಾಹಿತಿ ಇದೆಯಾ ಅಂತ ಕೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲ, ಸರ್ಕಾರಕ್ಕೆ ಈ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ನಕ್ಸಲರ ಆಯುಧಗಳು ಏನಾದವೋ ಗೊತ್ತಿಲ್ಲ ಅಂತ ಹೇಳಿದ್ರು. ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಗೃಹ ಸಚಿವರೇ ಬೇಕಾ? ಗೃಹ ಸಚಿವರು ಇಂಥ ಮಾತನ್ನು ಹೇಳ್ಬೋದಾ? ಹಾಗಾದ್ರೆ ಏನರ್ಥ ಅದು? ನಕ್ಸಲರ ಬಳಿ ಆಯುಧಗಳು ಇದ್ದ ಮಾಹಿತಿಯೇ ಇಲ್ವಾ ಸರ್ಕಾರಕ್ಕೆ? ಆಯುಧಗಳೇ ಇರಲಿಲ್ಲ ಅಂತ ಹೇಳ್ತಾರಾ? ಹಾಗಾದ್ರೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಇಲ್ಲ ಅಂತಂದ್ರೆ, ಆಯುಧಗಳು ಎಲ್ಲಿ ಹೋದವು ಅನ್ನೋ ಮಾಹಿತಿ ಇಲ್ಲ ಅಂತಂದ್ರೆ, ಇದು ಒಂಥರ ಬ್ರಾಡ್ ಡೇಲೈಟ್ ಅಕ್ವಿಟಲ್ ಅಲ್ವಾ? ಇದು ಕೊಲೆಗಡುಕರನ್ನ ನೀವು ಹೆಂಗಾರು ಮಾಡ್ಕೊಳ್ಳಿ, ನಾವು ನಿಮ್ಮನ್ನು ಕ್ಷಮಿಸ್ಬಿಟ್ಟಿದ್ದೀವಿ ಅಂತ ಬಿಟ್ಟಿರೋದಲ್ವಾ ಇದು? ನಕ್ಸಲರು ಶರಣಾಗತಿ ಆದ್ರು ಸರ್, ಅವರ ವೆಪನ್ಗಳು ಏನಾಯ್ತು ಅನ್ನೋದು ಪ್ರಶ್ನೆ ಅಲ್ಲ. ಈಗ ಅದನ್ನ ಹುಡುಕಿಸ್ಬೇಕು. ಕಾಡಿನಲ್ಲಿ ಅವರು ಎಲ್ಲಿ ಬಿಸಾಕಿದ್ದಾರೆ ಗೊತ್ತಿಲ್ಲ, ಅದನ್ನು ಹುಡುಕಿಸ್ಬೇಕು. ಅದಕ್ಕೆ ಈಗಾಗಲೇ ಇಲಾಖೆಯವರು ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ನಾವು ಮಾಡೋ ಕೆಲಸ ನಾವು ಮಾಡ್ತೇವೆ. ಈಗ ಶಸ್ತ್ರಾಸ್ತ್ರ ಹುಡುಕಬೇಕು, ಎಲ್ಲಿ ಕಾಡಲ್ಲಿ ಇಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೊಳ್ಬೇಕಾಗತ್ತೆ. ಅವರಿನ್ನ ಸಹಾಯನೂ ತಗೋಬೇಕಾಗತ್ತೆ. ಅದನ್ನು ಕೇಳಿಕೊಂಡು ಮಾಡ್ತಾರೆ. ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ, ಅದನ್ನು ಮಾಡ್ತಾರೆ. ಬಿ ಜೆ ಪಿಯವ್ರಿಗೇನು ಗೊತ್ತಿಲ್ಲ, ಅವರು ಕೂಡ ಸರ್ಕಾರ ನಡೆಸಿದ್ರಲ್ಲ, ಅವ್ರಿಗೂ ಗೊತ್ತಿದೆ. ಅಲ್ಲಿ ಅವ್ರಿಗೂ ಪೊಲೀಸ್ ಇಲಾಖೆ ಅವಾಗೇನು ಬೇರೆ ಇಲಾಖೆ ಆಗಿರಲಿಲ್ಲ, ಅವ್ರಿಗೂ ಇದೇ ಪೊಲೀಸ್ ಇಲಾಖೆ ಇದ್ದಿದ್ದಲ್ವ. ನಕ್ಸಲರು ಶರಣಾಗತಿ ಆದರು ಸರ್, ಇನ್ನೂ ಹುಡುಕಿಸ್ಬೇಕು ಅಂತ. ಅವ್ರ ಶರಣಾಗತಿ ಆಗಿದೆ, ಅವರು ಮುಖ್ಯವಾಹಿನಿಯೊಳಗಡೆ ಬಂದಾಗಿದೆ. ಇನ್ನು ಅವರ ಶಸ್ತ್ರಾಸ್ತ್ರಗಳನ್ನು ಪೊಲೀಸರು ಕರ್ಕೊಂಡೋಗಿ ಹುಡುಕ್ತಾರಂತೆ. ಅಂದರೆ ಶರಣಾಗತಿ ಆಗುವಾಗ ನೀವು ಶಸ್ತ್ರಾಸ್ತ್ರಗಳನ್ನು ತರಬೇಕು ಅಂತ ಇವ್ರು ಕಂಡೀಷನ್ ಹಾಕಲಿಲ್ವಾ? ಕನಿಷ್ಠ ಪಕ್ಷ ಅದು ಮಿನಿಮಮ್ ಕಂಡೀಷನ್ ಅಲ್ವಾ? ಅವರು ಶಸ್ತ್ರಾಸ್ತ್ರಗಳೇ ಮಾರಕ ತಾನೇ ಸಮಾಜಕ್ಕೆ. ಸೊ ಅದನ್ನು ಒಪ್ಪಿಸ್ಬೇಕು ಅಂತ ಮಿನಿಮಮ್ ಕಂಡೀಷನ್ನು ಇಲ್ಲದೆ ನಕ್ಸಲರನ್ನ ಹಾಗೆ ಒಪ್ಕೊಂಡ್ಬಿಡ್ತಾ ಸರ್ಕಾರ? ಪೊಲೀಸರ ಕಡೆಯಿಂದ ಹುಡುಕಿಸ್ಬೇಕಂತೆ. ಪೊಲೀಸರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಹಾಗಾದರೆ ಅನ್ನೋ ಪ್ರಶ್ನೆ ಹೇಳತ್ತೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಂಥ ಹೇಳಿಕೆ ಕೊಟ್ಟಿದ್ದಾರೆ. ಹುಡುಕಿಸೋ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡುತ್ತೆ. ಇನ್ನು ನಕ್ಸಲರ ಶರಣಾಗತಿ ವಿಚಾರದಲ್ಲಿ ಸಾಕಷ್ಟು ಪ್ರಶ್ನೆಗಳು, ಉತ್ತರ ಸಿಗದ ಪ್ರಶ್ನೆಗಳಿದ್ದಾವೆ. ನಕ್ಸಲರ ವಿಚಾರದಲ್ಲಿ ಶರಣಾಗಿದ್ದು ಯಾರು? ಸರ್ಕಾರವೇ ನಕ್ಸಲರಿಗೆ ಶರಣಾಯ್ತಾ ಅನ್ನುವಂಥ ಪ್ರಶ್ನೆ ಉತ್ತರಿಸುತ್ತಾ ಸರ್ಕಾರ ಇದಕ್ಕೆ? ನಕ್ಸಲರ ಬಳಿ ಇದ್ದಂತಹ ಶಸ್ತ್ರಗಳು ನಿಜಕ್ಕೂ ಎಲ್ಲಿದ್ದಾವೆ? ಈಗ ಎಲ್ಲಿದ್ದಾವೆ ಆ ಶಸ್ತ್ರಾಸ್ತ್ರಗಳು? ಸರ್ಕಾರಕ್ಕೆ ನಿಜಕ್ಕೂ ಮಾಹಿತಿ ಇಲ್ವಾ? ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಇದೊಂದು ಪ್ರಹಸನ ಆಗೋಯ್ತಲ್ವಾ? ನಕ್ಸಲರು ಶರಣಾದ್ರು, ಅವತ್ತು ಜಾಕೆಟ್ ಹಾಕೊಂಡು ಟೋಪಿ ಹಾಕೊಂಡು 5-6 ಜನ ಬಂದು CM ಕೈ ಕುಲುಕಿ ಶರಣಾಗ್ತಾರೆ. ಅವ್ರ ಮೇಲೆ ಆಗಲೂ ಕೂಡ ಇನ್ನೂ ಕೂಡ ಕೇಸ್ಗಳು ಇದ್ದಾವೆ. ಈಗ ಪ್ರೊಸೀಜರ್ ಪ್ರಕಾರ ಅದನ್ನು ಹಿಂಪಡಿತೀವಿ ಅಂತ ಸರ್ಕಾರ ಹೇಳಿರ್ತಕ್ಕಂಥದ್ದು. ಅವರ ಶಸ್ತ್ರಾಸ್ತ್ರಗಳು ಏನಾಯಿತು ಅನ್ನೋ ಕನಿಷ್ಠ ಮಾಹಿತಿಯೂ ಕೂಡ ಸರ್ಕಾರದ ಬಳಿ ಇಲ್ಲ ಅಂತಂದರೆ ಸರ್ಕಾರವೇ ನಕ್ಸಲರಿಗೆ ಶರಣಾಯ್ತಾ? ಹಾಗಾದರೆ ಏನಿದೆ ಇದರ ಮರ್ಮ ವಿಜಯ್? ಶ್ರೀಲಕ್ಷ್ಮಿ, ನಕ್ಸಲರ ಶರಣಾಗತಿಗಿಂತ ಮುಂಚೆ ಬಿಜೆಪಿಯಿಂದ, ಅದರಲ್ಲೂ ಸುನಿಲ್ ಕುಮಾರ್ ಅವರು ಬಹಳ ಗಂಭೀರವಾದ ಪ್ರಶ್ನೆ ತೆಗೆದುಕೊಂಡಿದ್ರು ಮತ್ತು ಜೊತೆಗೆ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಸುನಿಲ್ ಕುಮಾರ್ ಯಾಕೆ ಈ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸಹಜವಾಗಿ ನನಗೂ ಕೂಡ ಆ ಪ್ರಶ್ನೆ ಎದುರಾಗಿತ್ತು. ಅವರು ಒಂದು ಮಾತನ್ನು ಹೇಳಿದ್ರು, ನಕ್ಸಲರು ಕೇವಲ 6 ಜನ ಮಾತ್ರ ಇರುವಂಥದ್ದು ರಾಜ್ಯದಲ್ಲಿ, ಬೇರೆಯವರು ಇಲ್ವಾ? ನಕ್ಸಲರ ಶರಣಾಗತಿ ಪ್ರಕ್ರಿಯೆ ನೋಡ್ತಾ ಇದ್ರೆ ಒಂದಷ್ಟು ಅನುಮಾನಕ್ಕೆ ಕಾರಣ ಆಗುತ್ತೆ. ಏಕೆ ಸಿದ್ದರಾಮಯ್ಯವರು ಟ್ವೀಟನ್ನು ಮಾಡಿ 1 ವಾರದ ಬಳಿಕ ಏಕೆ CM ಕಚೇರಿಗೆ ಬಂದು ಶರಣಾಗ್ತಾರಂದ್ರೆ ಒಂದಷ್ಟು ಅನುಮಾನಕ್ಕೆ ಕಾರಣ ಆಗುತ್ತೆ. ಈಗಿರುವಂಥ ನಕ್ಸಲರು, ಬಿಡುಗಡೆ ಆಗಿರುವಂಥ ನಕ್ಸಲರು ಅಂದರೆ ಶರಣಾಗಿರೋ ನಕ್ಸಲರು ಏನೇನು ಮಾಡ್ತಾ ಇದ್ದಾರೆ ಅಂತಷ್ಟು ಅನುಮಾನ ವ್ಯಕ್ತಪಡಿಸಿದ್ರು. ಅದಕ್ಕೆ ಪೂರಕವಾಗಿ ನಡೆದಂಥ ಪ್ರಹಸನ ಏನಿದೆ, ನಡೆದಂಥ ಪ್ರಕ್ರಿಯೆ ಏನಿದೆ,
ಅದು ಒಂದಷ್ಟು ಪ್ರಶ್ನೆಗಳು ಹುಟ್ಟಾಕುವಂಥದ್ದು. ನಕ್ಸಲ ಶರಣಾಗತಿ ಅಂದರೆ ನಕ್ಸಲರ ಬಳಿ ಇರುವಂತಹ ಸಂಪೂರ್ಣ ಏನು ಶಸ್ತ್ರಾಸ್ತ್ರಗಳೇನಿದೆ ಅದು ಸಂಪೂರ್ಣವಾಗಿ ಬಂದು ಪೊಲೀಸರಿಗೆ ಒಪ್ಪಿಸ್ಬೇಕು, ಅದಾದ ನಂತರ ಶರಣಾಗಬೇಕು. ಅಲ್ಲಿ ಶಸ್ತ್ರಾಸ್ತ್ರಗಳು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಬಹುತೇಕ ನನಗನ್ಸಿದ್ದು ಜಿಲ್ಲಾ ಮಟ್ಟದಲ್ಲಿ ಪೊಲೀಸರಿಗೆ ಶಸ್ತ್ರಾಸ್ತ್ರ ಕೊಟ್ಟು ನಂತರ ಬಂದು ಶರಣಾಗಿದ್ದಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಬೆಳಗ್ಗೆ ಗೃಹ ಸಚಿವ ಪರಮೇಶ್ವರ್ ಕೊಟ್ಟಂತ ಹೇಳಿಕೆ ನಿಜಕ್ಕೂ ಕೂಡ ಅಚ್ಚರಿ ಬಂದಿರುವಂಥದ್ದು. ಶಸ್ತ್ರಾಸ್ತ್ರಗಳು ಎಲ್ಲಿದೆ ಅಂತ ನನಗೆ ಗೊತ್ತೇ ಇಲ್ಲ, ಈ ಸಂಬಂಧಪಟ್ಟ ಪೊಲೀಸರು ಹುಡುಕ್ತಾರೆ ಅಂದರೆ ಅಲ್ಲಿಗೆ ನಕ್ಸಲರ ಶರಣಾಗತಿ ಪ್ರಕ್ರಿಯೆ ಸಂಪೂರ್ಣಗೊಂಡಿಲ್ಲ, ಅಪೂರ್ಣಗೊಂಡಿರುವಂಥದ್ದು. ಶಸ್ತ್ರಾಸ್ತ್ರ ಬೇರೆ ಕಡೆ ಇಟ್ಟು ಇವ್ರು ಬಂದು ಶರಣಾಗಿದ್ದಾರೆ. ಹಾಗಾದ್ರೆ ಆ ಶಸ್ತ್ರಾಸ್ತ್ರಗಳು ಯಾರ ಬಳಿ ಇದೆ? ಇವೆಲ್ಲವೂ ಕೂಡ ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಅನುಮಾನಗಳಿಗೆ ಕಾರಣ ಆಗುವಂಥದ್ದು. ಇದೇ ಪ್ರಶ್ನೆಗಳ ಅನುಮಾನಗಳನ್ನು ಈಗ ಬಿಜೆಪಿ ಎತ್ತಾ ಇರುವಂಥದ್ದು. ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಆದರೆ ಗೃಹ ಸಚಿವರ ಈ ಹೇಳಿಕೆ ಒಂದಷ್ಟು ಅನುಮಾನಗಳ ಜೊತೆಗೆ ಅಪಹಾಸ್ಯ ಕೂಡ ಆಗಿರುವಂಥದ್ದು. ಶಸ್ತ್ರಾಸ್ತ್ರಗಳು ಎಲ್ಲಿದೆ ಗೊತ್ತೇ ಇಲ್ಲ ಅಂತ ಅದು ಮಾಧ್ಯಮಗಳಲ್ಲಿ ಸುದ್ದಿಯಾದ ಬಳಿಕ ಈಗ ಅದರ ಬಗ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಚಕ್ಕರ್ ಎತ್ತಾ ಇರುವಂಥದ್ದು, ಅಂದ್ರೆ ಆ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ವಿಜಯ್. ಡೀಟೇಲ್ಸ್ಗಾಗಿ ಇಟ್ಟಿದ್ದು ಯಾಕೆ? ಪ್ರಾಮಾಣಿಕವಾಗಿ ಅವ್ರು ಶರಣಾಗದೆ ಹೌದಾದ್ರೆ ಶಸ್ತ್ರಾಸ್ತ್ರಗಳನ್ನು ತಂದು ಶರಣಾಗಬೇಕಾಗಿತ್ತಲ್ವಾ? ಬಂದೂಕು ಬಿಟ್ಟಿದ್ದೀವಿ ಅನ್ನೋರು ಆ ಬಂದೂಕನ್ನು ಸರ್ಕಾರಕ್ಕೆ ಯಾಕೆ ಒಪ್ಪಿಸಲಿಲ್ಲ? ಎಲ್ಲಿಟ್ರು? ಹಾಗಾದ್ರೆ ಕಳ್ಳಾಟ ಆಡ್ತಾ ಇರೋದು ನಕ್ಸಲರ ಅಥವಾ ರಾಜ್ಯ ಸರ್ಕಾರನ? ಯಾರಿಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ? ಯಾರಿಗೋಸ್ಕರ ಈ ಇಡೀ ಆಟ ನಡೀತಾ ಇದೆ? ನಕ್ಸಲರೆಲ್ಲ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ, ಆದರೆ ಅವರ ಆಯುಧಗಳು ಎಲ್ಲಿದ್ದಾವೆ? ಆಯುಧಗಳನ್ನು ತಗೊಂಡು ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕಿತ್ತಲ್ವಾ? ಪೊಲೀಸರಿಗೋ ಗೃಹ ಇಲಾಖೆಗೆ ಒಪ್ಪಿಸ್ಬೇಕಾಗಿತ್ತಲ್ವಾ? ಇದಕ್ಕೆ ಉತ್ತರ ಕೊಡಬೇಕಾಗಿರೋಂಥ ಗೃಹ ಸಚಿವರ ಬಳಿಯೇ ಇದಕ್ಕೆ ಉತ್ತರನೇ ಇಲ್ಲ. ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಪೊಲೀಸರು ಹುಡುಕ್ತಾರೆ ಅಂತಂದರು. ಅಂದರೆ ಇನ್ನೂ ಕೂಡ ಅದರಲ್ಲಿ ಕ್ಲಾರಿಟಿನೇ ಇಲ್ಲ. ನಕ್ಸಲರ ಆಯುಧಗಳು ಎಲ್ಲಿದ್ದಾವೆ ಅನ್ನೋದಕ್ಕೆ ಕ್ಲಾರಿಟಿನೇ ಇಲ್ಲ. ಪರಿಹಾರ ಕೊಡೋದಕ್ಕೆ ಸರ್ಕಾರ ಮುಂದಾಯಿತು, ಅದಕ್ಕೆ ಸರ್ಕಾರ ಇದೆ. ಆದರೆ ಆಯುಧ ಹುಡ್ಕೋದಕ್ಕೆ, ಆಯುಧ ಎಲ್ಲಿದೆ ಅಂತ ಅದಕ್ಕೆ ಆ್ಯಂಟಿ ನಕ್ಸಲ್ ಫೋರ್ಸನ್ನು ಬಿಡಬೇಕಾ? ನಕ್ಸಲರು ಬಂದರು ಅಂತ ಇವರು ಪರಿಹಾರ ತೊಗೊಂಡೋಗಿ ಅವ್ರ ಕೈಗೆ ಕೊಡ್ತಾರೆ. ನೀವು ಆಯುಧ ತೊಗೊಂಡು ಬನ್ನಿ ಅಂತ ಯಾಕೆ? ಅವರ ಸಂಪೂರ್ಣ ಸಮಗ್ರ ಆಯುಧ, ಅವರ ಜಾಲ, ಅವರ ನೆಟ್ವರ್ಕ್ ಏನೇನಿದೆ ಎಲ್ಲವನ್ನೂ ಸಹಿತವಾಗಿ ಸರೆಂಡರ್ ಮಾಡಿಸ್ಕೋಬೇಕಲ್ವ? ಇದು ಯಾವ ಥರ ಸರೆಂಡರ್ ಇದು? ಮುಂದಿನ ಕಾನೂನು ಸಂಕಷ್ಟದಿಂದ ಪಾರಾಗೋದಕ್ಕೆ ಇದೆಲ್ಲ ತಂತ್ರ ಮಾಡಿಕೊಂಡಿದ್ದಾರಾ ನಕ್ಸಲರು? ಪಶ್ಚಿಮ ಘಟ್ಟ ದಟ್ಟ ಕಾಡಿನೊಳಗೆ ಹಾಗಾದರೆ ಮಣ್ಣಿನಲ್ಲಿ ಹೂತು ಬಂದಿದ್ದಾರಾ ಶಸ್ತ್ರಾಸ್ತ್ರಗಳನ್ನು? ಅವರ ಆಯುಧಗಳನ್ನು ಎಲ್ಲಿಟ್ಟಿದ್ದಾರೆ? AK-47 ಇಟ್ಕೊಂಡು ತಿರುಗ್ತಾ ಇದ್ದಂಥ ನಕ್ಸಲರುಗಳನ್ನು ನೋಡಿದ್ದೀವಿ ನಾವು. ಭೂಮಿಯೊಳಗೆ ಆಯುಧಗಳನ್ನು ಬಚ್ಚಿಟ್ಟು ಬಂದಿದ್ದಾರಾ ಇವರು? ಈಗ ಆಯುಧ ಹುಡುಕಕ್ಕೆ ಆ್ಯಂಟಿ ನಕ್ಸಲ್ ಫೋರ್ಸ್ನ ಕಳಿಸ್ಬೇಕಾ? ಕಾಮಿಡಿ ಆಗೋಯ್ತಲ್ಲ ಇದು. ಸೊ ಪೊಲೀಸರನ್ನ ಏನಂತ ಅಂದ್ಕೊಂಡಿದ್ದಾರೆ? ಪೊಲೀಸರನ್ನ ವ್ಯಂಗ್ಯ ಆಡ್ತಾ ಇದ್ದಾರೆ ಹಾಗಾದರೆ? ಶೃಂಗೇರಿ, ಕಿಗ್ಗಾ, ಕೆರೆಕಟ್ಟೆ ಸೇರಿದಂತೆ ವಿವಿಧ ಕಡೆ ಆಯುಧಗಳಿಗಾಗಿ ಪೊಲೀಸರು ಹುಡುಕಾಟ ಮಾಡ್ತಾರೆ. ಯಾಕ್ರಿ ಪೊಲೀಸರು ಯಾಕ್ರಿ ಹುಡುಕಾಟ ಮಾಡಬೇಕು? ಇವ್ರನ್ನ ಯಾರು ಶರಣಾಗಿದ್ದಾರೆ ಅವ್ರನ್ನ ನೀವು ಮತ್ತೇನು ವಿಚಾರಣೆ ಮಾಡ್ತಾ ಇರುವಂಥದ್ದು ಸರ್ಕಾರ? ಅವ್ರನ್ನ ಕೂರಿಸ್ಕೊಂಡು ಬಾಯ್ ಬಿಡಿಸ್ಬೇಕಲ್ವ? ಎಲ್ಲಿದೆ ಶಸ್ತ್ರಾಸ್ತ್ರಗಳು ಅವ್ರು ತಂದು ಕೊಡ್ಬೇಕಲ್ವ? ಅವ್ರನ್ನ ಕರ್ಕೊಂಡೋಗಿ ತೊಗೊಂಡು ಬರೋದು ಎಷ್ಟೊತ್ತಿನ ಕೆಲಸ? ಏನಿದು ಪ್ರಹಸನ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಹಾಗಾದರೆ ಈ ಶರಣಾಗತಿ ಎಷ್ಟರ ಮಟ್ಟಿಗೆ ಪ್ರೊಸೀಜರ್ ಫಾಲೋ ಮಾಡಲಾಗಿದೆ, ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ನೋಡ್ತಾ ಹೋಗೋಣ. ನಕ್ಸಲ್ ಖೇಲ್ ಸರ್ಕಾರ ಡಲ್ ಅನ್ನುವಂಥದ್ದು